ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ದಿನ ನಾನು ಈ ಒಂದು ಅಡಿಕೆ ರೋಗದಲ್ಲಿ ಬರತಕ್ಕಂಥ ಹಿಡಿಮುಂಡಿಗೆಯ ಒಂದು ಶಾರೀರಿಕ ತೊಂದರೆಯ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ರೈತ ಬಾಂಧವರೇ, ಈ ಒಂದು ಹಿಡಿಮುಂಡಿಗೆ ಅನ್ನೋದು ಯಾವುದೇ ಒಂದು ರೋಗ ಅಲ್ಲ, ಇದು ಒಂದು ಶಾರೀರಿಕ ತೊಂದರೆ. ಇದು ಯಾವ ರೀತಿ ಈ ಒಂದು ಅಡಿಕೆ ರೋಗಕ್ಕೆ ಬರುತ್ತಪ್ಪ ಅಂತಂದರೆ, ಈ ಒಂದು ಮಣ್ಣಿನ ಕಣಗಳ ರಚನೆ ಅಥವಾ ಅತಿಯಾದ ಕೆರೆಗೂಡು ಹಾಕುವುದರಿಂದ ಈ ಒಂದು ಮಣ್ಣಿನಲ್ಲಿ ಗಾಳಿ ಆಡುವುದಿಲ್ಲ. ಅಂದರೆ ಏನಪ್ಪ ಅಂತಂದರೆ, ನೀವು ಈ ಒಂದು ಮಣ್ಣಿನಲ್ಲಿ ಒಂದು ಬೇರುಗಳಿಗೆ ಬೇಕಾದಂತಹ ಒಂದು ಗಾಳಿ ಸರಿಯಾಗಿ ಆಡಲಿಲ್ಲ ಅಂತಂದರೆ ಈ ರೀತಿಯಾಗಿ ಆ ಒಂದು ಬೇರಿನ ಉಸಿರಾಟ ತೊಂದರೆಯಾಗಿ, ಅದೇ ರೀತಿಯಾಗಿ ಕೆಲವೊಂದು ಲಘು ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ ಕೊರತೆಯಿಂದಾಗಿ ಈ ಒಂದು ಅಡಿಕೆಯಲ್ಲಿ ಹಿಡಿಮುಂಡಿಗೆ ರೋಗ ಕಂಡುಬರುತ್ತದೆ. ಬಹಳಷ್ಟು ಜನ ಈ ಒಂದು ಕೆರೆ ಮಣ್ಣನ್ನು ಒಂದು ಅಡಿಕೆ ತೋಟಗಳಿಗೆ ಒಂದು ಹಾಕುವಂತಹ ಒಂದು ಪದ್ಧತಿ ಅಥವಾ ರೂಢಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ಈ ಕಾರಣದಿಂದನೂ ಆ ಒಂದು ಕೆರೆ ಮಣ್ಣನ್ನು ಹಾಕಿದಾಗ ಬೇರುಗಳು ಒಂದು ಉಸಿರಾಟದ ತೊಂದರೆ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಈ ಒಂದು ವಿಡಿಯೋದಲ್ಲಿ ಅಥವಾ ಚಿತ್ರದಲ್ಲಿ ಈ ರೀತಿ ಗಿಡಗಳು ಕಂಡುಬಂದರೆ ಇದು ಒಂದು ಹಿಡಿಮುಂಡಿಗೆ ಒಂದು ಶಾರೀರಿಕ ತೊಂದರೆ ಅಂತ ನೀವು ತಿಳ್ಕೊಬೋದು. ಹಾಗಾದರೆ ಈ ಒಂದು ಹಿಡಿಮುಂಡಿ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಈ ಒಂದು ನೀವು ಅಡಿಕೆ ಗಿಡಗಳನ್ನು ನಾಟಿ ಮಾಡುವಾಗ ಒಂದು ಆಳವಾದ ಗುಂಡಿ ತೆಗೆದು ನಾಟಿ ಮಾಡಬೇಕು. 2x2x2 ಒಂದು 2x2x2 ಅನ್ನೋ ಒಂದು ಆಳದಲ್ಲಿ ನೀವು ಈ ಒಂದು ಅಡಿಕೆಗಳನ್ನು ನಾಟಿ ಮಾಡಬೇಕು. ಅದೇ ರೀತಿಯಾಗಿ ಪ್ರತಿ ವರ್ಷ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಅಂದರೆ ಒಂದು ಅಡಿಕೆ ಗಿಡಕ್ಕೆ 10 kg ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಅದೇ ರೀತಿಯಾಗಿ ಈ ಜೈವಿಕ ಗೊಬ್ಬರಗಳಾದ PSB, ವ್ಯಾಮು ಮತ್ತು AMC ಸಾವಯವ ಗೊಬ್ಬರಗಳೊಂದಿಗೆ ಅಥವಾ ಜೀವಾಮೃತದೊಂದಿಗೂ ಸಹ ನೀವು ಗೊಬ್ಬರಗಳನ್ನು ನೀಡ್ಬೋದು. ಅದೇ ರೀತಿಯಾಗಿ ನೀವು ಒಂದು ಅಡಿಕೆ ತೋಟದಲ್ಲಿ ಒಂದು ಹಸಿರೆಲೆ ಗೊಬ್ಬರಗಳ ಬೆಳೆಗಾದ ಸೆಣಬು ಅಥವಾ ಡಯಾಂಚ ಅಥವಾ ವೆಲ್ವೆಟ್ ಬೀನ್ಸ್ಗಳನ್ನು ಬೆಳೆದು ಹೊಳ್ಳಿ ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದನೂ ಸಹ ನೀವು ಈ ಒಂದು ಹಿಡಿಮುಂಡಿಗೆಯ ಒಂದು ಶಾರೀರಿಕ ತೊಂದರೆಯನ್ನು ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಮಣ್ಣು ಅವಾಗಿವಾಗ ನಿಮ್ಮ ಒಂದು ಮಣ್ಣನ್ನು ಪರೀಕ್ಷೆ ಮಾಡಿ ಆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ನೀವು ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು ಹಿಡಿಮುಂಡಿಗೆ ಶಾರೀರಿಕ ತೊಂದರೆ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆಯಿಂದನೂ ಬರೋದರಿಂದ ಈ ಲಘು ಪೋಷಕಾಂಶಗಳಾದ ಜಿಂಕ್ ಸಲ್ಫೇಟನ್ನು ಒಂದು 30ರಿಂದ 40 ಗ್ರಾಮು, ಬೊರ್ಯಾಕ್ಸನ್ನು 15ರಿಂದ 20 ಗ್ರಾಮು 2 ವರ್ಷಕ್ಕೊಂದ್ಸಲ ನೀವು ಬಳಸಬೇಕು. ಅದೇ ರೀತಿಯಾಗಿ ಈ ರಂಜಕ ಗೊಬ್ಬರ ಅಂದರೆ ಫಾಸ್ಫರಸ್ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು. ಅದೇ ರೀತಿಯಾಗಿ ಸೂಕ್ತವಾದ ಅಂತರ ಬೆಳೆಗಳನ್ನು ಬೆಳೆಯಬೇಕು. ನೀವು ಅಡಿಕೆಯಲ್ಲಿ ಯಾವುದಾದ್ರೂ ಅಂತರ ಬೆಳೆಗಳನ್ನು ಬೆಳೆಯೋದಾದರೆ ಒಂದು ಸರಿಯಾದ ಒಂದು ಅಂತರವಾಗಿ ಅದನ್ನು ಬೆಳಿಬೇಕು. ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ಜನ ಈ ಒಂದು ಕೆರೆಯ ಮಣ್ಣನ್ನು ಒಂದು ಹೊಲಗಳಿಗೆ, ಈ ಒಂದು ಅಡಿಕೆ ತೋಟಗಳಿಗೆ ಒಂದು ಹಾಕುವಂತಹ ಒಂದು ಪದ್ಧತಿಯನ್ನು ಅಥವಾ ರೂಢಿ ಮಾಡ್ಕೊಂಡಿರ್ತಾರೆ. ಅತಿಯಾಗಿ ಈ ಒಂದು ಕೆರೆ ಮಣ್ಣನ್ನು ನಿಮ್ಮ ತೋಟಗಳಿಗೆ ಹಾಕೋದ್ರಿಂದನೂ ಸಹ ಈ ಒಂದು ಬೇರುಗಳಿಗೆ ಸರಿಯಾದ ಒಂದು ಗಾಳಿ ಆಡದೇನೆ ಈ ಒಂದು ಹಿಡಿಮುಂಡಿಗೆ ಒಂದು ಶಾರೀರಿಕ ಒಂದು ತೊಂದರೆ ಬರುತ್ತೆ. ಅದೇ ರೀತಿಯಾಗಿ ಭೂಮಿಯನ್ನು ಪದೇ ಪದೇ ಉಳುಮೆ ಮಾಡೋದ್ರಿಂದನೂ ಸಹ ಒಂದು ಅಂದರೆ ಮಾಡದೇ ಇಲ್ಲದೆ, ಅಂದರೆ ಈ ಒಂದು ಪದೇ ಪದೇ ನೀವು ಭೂಮಿಯನ್ನು ಉಳುಮೆ ಮಾಡದೇ ಇದ್ದರೆ ಆ ಒಂದು ಬೇರುಗಳು ಸಡಿಲಗೊಳ್ಳೋದಿಲ್ಲ. ಆ ಬೇರುಗಳಿಗೆ ಬೇಕಾದಂತಹ ಒಂದು ಏನು ಗಾಳಿ ಆಡೋದೇ ಇರೋದರಿಂದ ಏನಾಗುತ್ತೆ, ಈ ಒಂದು ಹಿಡಿಮುಂಡಿಗೆ ಒಂದು ಶಾರೀರಿಕ ರೋಗ ಕಂಡುಬರುತ್ತೆ. ಸೊ ರೈತ ಬಾಂಧವರೇ, ಈ ಒಂದು ಹಿಡಿಮುಂಡಿಗೆ ಒಂದು ಶಾರೀರಿಕ ರೋಗದ ಕುರಿತು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಎಲ್ಲ ಒಂದು ಅಡಿಕೆ ಬೆಳೆಗಾರರು ಶೇರ್ ಮಾಡಿ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಈ ಒಂದು ಹಿಡಿಮುಂಡಿಗೆ ಒಂದು ಶಾರೀರಿಕ ತೊಂದರೆ ಕಂಡುಬರುತ್ತೆ ಅವೆಲ್ಲ ರೈತರಿಗೂ ಇದನ್ನು ಶೇರ್ ಮಾಡ್ತಾ, ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ನೀವು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋಗಳನ್ನು ಹಾಕಿದರೂ ಅದು ನಿಮ್ಮ ನೋಟಿಫಿಕೇಷನಲ್ಲಿ ಕಂಡುಬರುತ್ತೆ. ಸೊ ಧನ್ಯವಾದಗಳು ರೈತರೇ.